ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಹಟ್ಟಿ ಚಿನ್ನದಗಣಿ ಪಟ್ಟಣದ ಪಟ್ಟಣ ಪಂಚಾಯತ್ಗೆ ಸಂಬಂಧಿಸಿದ ಪ್ರತಿ ಭಾನುವಾರ ನಡೆಯುವಂತಹ ಮಾರುಕಟ್ಟೆಯ ದೃಶ್ಯ. ಪ್ರತಿ ಭಾನುವಾರ ರೈತರು ಬೆಳೆದ ತರಕಾರಿಯನ್ನ ತೆಗೆದುಕೊಂಡು ಬಂದು ಮಾರಾಟ ಮಾಡುವ ವಿಶಾಲವಾದ ಸ್ಥಳ ಇದು. ಆದರೆ ಮಾರುಕಟ್ಟೆಯ ಸುತ್ತಮುತ್ತಲಿನ ಜನರು ಅತಿಕ್ರಮಣ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಮುರುಕಲಾದ ಡಬ್ಬ ಅಂಗಡಿಗಳು, ಕಟ್ಟಿಗೆಗಳು, ಕಲ್ಲು ಮಣ್ಣು ಹಾಕುವ ಮೂಲಕ ಮಾರುಕಟ್ಟೆಯನ್ನ ಕಬ್ಜಾ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಎಪಿಎಂಸಿ ನಿರ್ಮಾಣ ಮಾಡಿದ ಶೆಡ್ ಅನ್ನ ಇಲ್ಲಿಯ ಜನರು ತಮಗೆ ಬೇಕಾದ ರೀತಿಯಲ್ಲಿ ಕಬ್ಜಾ ಮಾಡಿಕೊಂಡು ಕುರಿ ಮತ್ತು ಮೇಕೆಯನ್ನ ಕಟ್ಟುವ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾರೆ. ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರ ನಿರ್ಲಕ್ಷ್ಯತನದಿಂದ ಮಾರುಕಟ್ಟೆಯ ಎಪಿಎಂಸಿ ಅನೈತಿಕ ಚಟುವಟಿಕೆ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಪ್ರತಿ ಭಾನುವಾರ ನಡೆಯುವ ಸಂತೆಯಲ್ಲಿ ರೈತರು ಬೆಳೆದು ತಂದಿರುವಂತಹ ತರಕಾರಿಯನ್ನ ಇಲ್ಲಿ ಇಟ್ಟು ಮಾರಾಟ ಮಾಡಲು ಕೂಡ ಸ್ಥಳ ಇಲ್ಲ. ಮುಖ್ಯ ರಸ್ತೆ ಮತ್ತು ಬಸ್ ನಿಲ್ದಾಣದ ರಸ್ತೆಯ ಮೇಲೆ ಕುಳಿತು ಮಾರಾಟ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಮಾರುಕಟ್ಟೆಯ ಸುತ್ತಲೂ ಇರುವ ಕಾಲುವೆಗಳಿಂದ ಸಂತೆ ಬಜಾರ್ ಮಧ್ಯದಲ್ಲಿ ಚರಂಡಿ ನೀರು ಹರಿಯುತ್ತೆ. ಸಂತೆ ಬಜಾರ್ನ ಮಧ್ಯೆ ಕೊಳಚೆ ನೀರು ಹರಿಯೋದ್ರಿಂದ ದುರ್ವಾಸನೆಯಲ್ಲಿ ಪ್ರತಿ ಭಾನುವಾರ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಕಳೆಯುವಂತಾಗಿದೆ. ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದ ಮಾರುಕಟ್ಟೆಗೆ ಪ್ರತಿ ವರ್ಷ ಹರಾಜು ಮುಖಾಂತರ ಲಕ್ಷಾಂತರ ರೂಪಾಯಿ ಬರುತ್ತೆ. ಆದ್ರೆ ಅಭಿವೃದ್ಧಿ ಕಾಣದೆ ಹಾಗೆ ಬಿದ್ದಿದೆ. ಪ್ರತಿ ವರ್ಷ ಹರಾಜಿನ ಮುಖಾಂತರ ಪಡೆದ ಲಕ್ಷಾಂತರ ಹಣ ಎಲ್ಲಿಗೆ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ.
ಅಲ್ಲದೆ ಮಾರುಕಟ್ಟೆಯಲ್ಲಿ ಪ್ರತಿ ಭಾನುವಾರ ಬೀದಿ ದನಗಳ ಹಾವಳಿ ಹೆಚ್ಚಾಗಿದೆ. ಮಾರಾಟ ಮಾಡಲು ತರುವಂತಹ ಕಾಯಿ ಪಲ್ಯಗಳನ್ನ ತಿನ್ನೋದಷ್ಟೇ ಅಲ್ಲ, ಎಷ್ಟೋ ಜನ ಗ್ರಾಹಕರಿಗೂ ಇದರಿಂದ ಅಪಾಯ ಆದಂತಹ ಘಟನೆಗಳು ನಡೆದಿವೆ. ಪ್ರತಿ ವರ್ಷ ಲಕ್ಷಗಟ್ಟಲೆ ಆದಾಯ ಬಂದರೂ ಅಭಿವೃದ್ಧಿಪಡಿಸಿದ ಹಟ್ಟಿಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರ ವಿರುದ್ಧ ಇಲ್ಲಿಯ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಇಡೀ ಶಾಪ ಹಾಕ್ತಿದ್ದಾರೆ. ಸರಿಯಾದ ಮೂಲಭೂತ ಸೌಕರ್ಯವಿಲ್ಲದೆ ಕುಡಿಯಲು ನೀರು ಇಲ್ಲ, ಶೌಚಾಲಯ ಇಲ್ಲವೇ ಇಲ್ಲ. ಮಾನ್ಯ ತಹಶೀಲ್ದಾರ್ ಲಿಂಗಸ್ಕೂರು ಅವರು ಹಟ್ಟಿಪಟ್ಟಣ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದಂತಹ ತಾವು ಹಟ್ಟಿಪಟ್ಟಣ ಪಂಚಾಯಿತಿಯ ಮಾರುಕಟ್ಟೆಯನ್ನ ಒಮ್ಮೆ ಭೇಟಿ ಮಾಡಿ ಒತ್ತುವರಿಯಾಗಿರುವಂತಹ ಮಾರುಕಟ್ಟೆಯ ಸ್ಥಳವನ್ನ ಮತ್ತು ಸುತ್ತಮುತ್ತಲೂ ಜನರು ಹಾಕಿರುವಂತಹ ಕಟ್ಟಿಗೆ ಡಬ್ಬ ಅಂಗಡಿಗಳನ್ನ ತೆರವುಗೊಳಿಸಿ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳೋದು ಮತ್ತು ವ್ಯಾಪಾರಸ್ಥರಿಗೆ ಸ್ಥಳ ಮಾಡಿಕೊಡೋದು ತಮ್ಮ ಕರ್ತವ್ಯವಾಗಿದೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಹಟ್ಟಿಪಟ್ಟಣ ಪಂಚಾಯತ್ ಸಂತೆ ಬಜಾರ್ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ಸುತ್ತಮುತ್ತಲಿನ ರೈತರು ಕುಂದ್ರಕ್ಕೆ ಸ್ಥಳವಿಲ್ಲದಂತೆ ಹಟ್ಟಿ ಸಂತೆ ಬಜಾರ್ ಆಗಿದೆ. ಇದು ಇಲ್ಲಿರುವಂಥ ಚೀಫ್ ಆಫೀಸರ್ ಅವರು ಸುಮಾರು ಟೈಮ್ ಗಮನಕ್ಕೆ ತಂದರೂ ಸಹ ಅವರಂತ ನೋಡೋಣ ಮಾಡೋಣ ಅಂತ ಇದೇ ರೀತಿ ಬರೀ ಅದು ಸುಳ್ಳು ಭರವಸೆ ಕೊಡ್ತಾರೆ. ಯಾಕಂದರೆ ಸಂತೆ ಬಜಾರ್ ಲಕ್ಷಗಟ್ಟಲೆ ಅರಜು ಆದರೂ ಸಹ ಇಲ್ಲಿರುವಂಥ ಸ್ವಚ್ಛತೆ ನೀವಂತ ನೋಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದ್ದಾರೆ. ಆದ ಕಾರಣ ಈ ಒಂದು 3-4 ದಿನದಲ್ಲಿ ಇದೆಲ್ಲ ಸಂಪೂರ್ಣದ ಕ್ಲೀನ್ ಅಂತ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲದಿದ್ದಲ್ಲಿ ಪಟ್ಟಣ ಪಂಚಾಯತ್ ಮುಂದೆ ಧರಣಿ ಮಾಡಬೇಕಂತ ಈ ಮೂಲಕ ಎಚ್ಚರಿಸ್ತೇವೆ. ನಮ್ಮ ಹೆಸರು ಮೌನೇಶ್ ಕಾಕನಗರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.